ಎಲ್ಲಿ ನೋಡಿದ್ರು H1B ವೀಸಾದ್ದೇ ಚರ್ಚೆ. ಅಮೆರಿಕ ಗ್ರೇಟ್ ಅನ್ನೋ ಶ್ರೇಷ್ಠತೆಯ ವ್ಯಸನವನ್ನು ತಲೆಗೇರಿಸಿಕೊಂಡಿರುವ ಟ್ರಂಪ್ ತೆಗೆದುಕೊಂಡಂತಹ ಒಂದು ನಿರ್ಧಾರ ಅಮೆರಿಕಾದಲ್ಲಿ ಡಾಲರ್ ಕೆಲಸದ ಕನಸು ಕಾಣ್ತಾ ಇದ್ದಂತಹ ಅದೆಷ್ಟೋ ವೃತ್ತಿಪರ ಭಾರತೀಯ ಯುವಕ ಯುವತಿಯರ ಭವಿಷ್ಯವನ್ನು ಕಗ್ಗತ್ತಲಿಗೆ ನೂಕಿದೆ. ನಮ್ಮ ಕೇಂದ್ರ ಸರ್ಕಾರ ಮತ್ತು ವಿದೇಶಾಂಗ ಸಚಿವಾಲಯ ಮಾತ್ರ ನೆಪಕ್ಕೊಂದು ಪ್ರತಿಕ್ರಿಯೆ ನೀಡಿ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದೆ. ನಮ್ಮ ಪ್ರಧಾನಿ ಮೋದಿಯವರ ಆಪ್ತ ಮಿತ್ರ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡಿದ ಮೊದಲ ಕೆಲಸ ಅಂದರೆ ಅಮೆರಿಕಾದಲ್ಲಿ ನೆಲೆಸಿದ್ದ ಅಕ್ರಮ ವಲಸಿಗ ಭಾರತೀಯರ ಕೈಗೆ ಕೋಳ ತೊಡಿಸಿ ಕಾಲುಗಳಿಗೆ ಕಬ್ಬಿಣದ ಸರಳುಗಳನ್ನು ಹಾಕಿ ಕೈದಿಗಳ ಹಾಗೆ ಗಡಿಪಾರು ಮಾಡಿದೆ. ಅದರ ಮುಂದುವರೆದ ಭಾಗವಾಗಿ ಈಗ H1B ವೀಸಾ ಫೀಸನ್ನು $1,00,000 ಏರಿಸುವ ಮೂಲಕ ಭಾರತದ ಯುವಜನರು ಅಮೆರಿಕ ಕಾಲಿಡಬಾರದು ಅನ್ನೋ ರೀತಿ ಮಾಡಿಬಿಟ್ಟಿದೆ ಟ್ರಂಪ್ ಸರ್ಕಾರ. ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಮೋದಿ ಸಾಹೇಬರು ಮಾತ್ರ ಬಿಲ್ಕುಲ್ ಸೈಲೆಂಟ್ ಆಗಿದೆ. ಏನಿದು ಅಮೆರಿಕಾದ H1B ವೀಸಾ? ಈ ವೀಸಾಕ್ಕಾಗಿ ನಮ್ಮ ಭಾರತೀಯರು ಯಾಕೆ ಮುಗಿ ಬೀಳ್ತಾ ಇದ್ದಾರೆ? ಈಗ ಟ್ರಂಪ್ ಸರ್ಕಾರ ಈ ವೀಸಾ ರೇಟನ್ನು ಜಾಸ್ತಿ ಮಾಡಿ ಭಾರತೀಯರ ಅಮೆರಿಕ ಎಂಟ್ರಿಗೆ ಕಡಿವಾಣ ಹಾಕ್ತಿರೋದು ಯಾಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ ಕೇಳಿ. ಅಮೆರಿಕಾದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ನಮ್ಮ ಬಹುತೇಕ ವೃತ್ತಿಪರ ಭಾರತೀಯರು ಇದೇ H1B ವೀಸಾ ತಗೊಂಡು ಅಮೆರಿಕಾಗೆ ಹೋಗ್ತಾರೆ. ಅಮೆರಿಕ ಸರ್ಕಾರ ಮೊದಲು ಈ ವೀಸಾಗೆ ಕೇವಲ $2,000-5,000 ಶುಲ್ಕವನ್ನು ನಿಗದಿ ಮಾಡಿತ್ತು. ಒಂದು ಕಂಪನಿ ಭಾರತದಿಂದ ಒಬ್ಬ ಕೆಲಸಗಾರನನ್ನು ಅಮೆರಿಕ ಕರೆಸ್ಕೊಳ್ತಿದೆ ಅಂದರೆ ಆ ವೀಸಾ ಶುಲ್ಕವನ್ನು ಅದೇ ಕಂಪನಿ ಪೇ ಮಾಡ್ತಾ ಇದೆ. ಈವರೆಗೆ ಬಹುತೇಕ ಅಮೆರಿಕಾದ ಕಂಪನಿಗಳು ಇದೇ ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾವೆ. ಈ H1B ವೀಸಾದ ಅವಧಿ 3 ವರ್ಷ ಇರುತ್ತೆ. ಇದನ್ನು ಮ್ಯಾಕ್ಸಿಮಮ್ 6 ವರ್ಷಗಳಿಗೆ ವಿಸ್ತರಣೆಯನ್ನು ಕೂಡ ಮಾಡ್ಬೋದು. ಈ ಅವಧಿ ಮುಗಿಯೋವರೆಗೂ ನೀವು ಅಮೆರಿಕಾದಲ್ಲಿ ಕೆಲಸ ಮಾಡಬೇಕು. ಅದಾದ ಮೇಲೂ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀರಿ ಅಂತಂದರೆ ವೀಸಾ ರಿನ್ಯೂವಲ್ಗೆ ಅಪ್ಲೈ ಮಾಡಬೇಕು. ಆಗಲೂ ನೀವು ಕೆಲಸ ಮಾಡ್ತಾ ಇರುವಂತಹ ಅಮೆರಿಕಾದ ಕಂಪನಿನೇ ವೀಸಾ ರಿನ್ಯೂವಲ್ ಶುಲ್ಕವನ್ನು ಕೂಡ ಪೇ ಮಾಡಿ. ಇದು ಕೇವಲ ಭಾರತೀಯರಿಗೆ ಮಾತ್ರ ಅಲ್ಲ, ಅಮೆರಿಕಾಗೆ ಹೋಗೋ ಬೇರೆ ದೇಶದವರು ಕೂಡ ಇದೇ ನಿಯಮವನ್ನು ಪಾಲಿಸ್ತಾರೆ. ಸದ್ಯ ಅಮೆರಿಕಾದಲ್ಲಿರುವಂತಹ 70% ಭಾರತೀಯರು ಇದೇ ರೀತಿ H1B ವೀಸಾದ ಮೇಲೆ ಅಲ್ಲಿಗೆ ಹೋದವರು ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಇದಿಷ್ಟು H1B ವೀಸಾದ ಕತೆ. ತನ್ನ ವಿದೇಶಿ ಕೆಲಸಗಾರರ ವೀಸಾಗಾಗಿ ಕಂಪನಿಗಳು ಅಮೆರಿಕ ಸರ್ಕಾರಕ್ಕೆ ಶುಲ್ಕದ ರೂಪದಲ್ಲಿ ದುಡ್ಡನ್ನು ಕೂಡ ಪೇ ಮಾಡುತ್ತೆ. ಜೊತೆಗೆ ಕಂಪನಿಗಳೇ ಸಂಬಳನೂ ಕೊಡುತ್ತೆ. ಅಮೆರಿಕ ಸರ್ಕಾರದ ಮೇಲೆ ಯಾವುದೇ ರೀತಿಯ ಹೊರೆ ಬೀಳುತ್ತೆ. ಆದರೂ ಟ್ರಂಪ್ ಸಡನ್ ಆಗಿ $3,000-5,000 ಇದ್ದಂತಹ ಈ H1B ವೀಸಾ ರೇಟನ್ನು $1,00,000 ಅಂದರೆ ನಮ್ಮ ಭಾರತೀಯ ಕರೆನ್ಸಿಯ ಪ್ರಕಾರ $88 ಲಕ್ಷ ಏರಿಸುವಂತಹ ನಿರ್ಧಾರವನ್ನು ಕೈಗೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. H1B ವೀಸಾದ ಫೀಸನ್ನು $1,00,000 ಏರಿಸಿದ ಕೂಡಲೇ ಟ್ರಂಪ್ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಬಿಡಿಸಿ ಹೇಳಿದ್ದಾರೆ. ಟ್ರಂಪ್ ಹಿಡನ್ ಪೊಲಿಟಿಕಲ್ ಅಜೆಂಡಾ ಬೇರೆಯೇ ಇದೆ, ಅದನ್ನು ಆಮೇಲೆ ಮಾತನಾಡೋಣ. ಆದರೆ ವೀಸಾ ರೇಟ್ ಜಾಸ್ತಿ ಮಾಡಿದ ಕೂಡಲೇ ಟ್ರಂಪ್ ಹೇಳಿದ್ದೇನು ಅಂದರೆ ಅಮೆರಿಕಾದ ಕಂಪ್ನಿಗಳು ಇಲ್ಲಿನ ಸ್ಥಳೀಯರಿಗೆ ಹೆಚ್ಚು ಸಂಬಳ ಕೊಟ್ಟು ಕೆಲಸಕ್ಕೆ ತಗೋಬೇಕಾಗುತ್ತೆ ಅಂತ ಹೇಳಿ ವಿದೇಶಿ ಕೆಲಸಗಾರರನ್ನ ಕಡಿಮೆ ಸಂಬಳಕ್ಕೆ H1B ವೀಸಾದ ಮೇಲೆ ಅಮೆರಿಕಾಗೆ ಕರೆಸ್ಕೊಳ್ತಿದ್ದಾವೆ. ಇದರಿಂದಾಗಿ ಅಮೆರಿಕಾದ ಸ್ಥಳೀಯ ಯುವ ಜನತೆಗೆ ಉದ್ಯೋಗದ ಅವಕಾಶಗಳು ಕಡಿಮೆ ಆಗ್ತಿದ್ದಾವೆ. ಹೀಗಾಗಿ H1B ವೀಸಾದ ಶುಲ್ಕವನ್ನು $1,00,000 ಏರಿಸಿದ್ದೇವೆ. ಅಕಸ್ಮಾತ್ ಯಾವುದಾದ್ರೂ ಕಂಪನಿ $1,00,000 ಕೊಟ್ಟು ವಿದೇಶಿ ಕೆಲಸಗಾರರನ್ನ ಕರೆಸ್ಕೊಳ್ಳುತ್ತೆ ಅಂದರೆ ಕರೆಸ್ಕೊಳ್ಳಿ ಬಿಡಿ ಅನ್ನೋದು ಟ್ರಂಪ್ ವಾದ. ಟ್ರಂಪ್ ಹೇಳಿದ್ರಲ್ಲಿ ಸತ್ಯನೂ ಇದೆ. ಅಮೆರಿಕಾದಲ್ಲಿ ಕೆಲಸ, ಡಾಲರ್ ಲೆಕ್ಕದಲ್ಲಿ ಸಂಬಳ ಅಂದ್ಕೂಡಲೇ ನಾವೆಲ್ಲರೂ ಥ್ರಿಲ್ ಆಗಿಬಿಡ್ತೀವಿ. ಆದರೆ ಅಮೆರಿಕಾದ ಕಂಪನಿಗಳು ತಮ್ಮ ದೇಶದವರನ್ನ ಬಿಟ್ಟು ನಮ್ಮ ಭಾರತ ಮತ್ತು ಉಳಿದ ದೇಶಗಳ ಕೆಲಸಗಾರರ ಮೇಲೆ ಹೆಚ್ಚು ಆಸಕ್ತಿ ತೋರಿಸಿ ಹೊರಗಿನವ್ರಿಗೆ ತಮ್ಮ ಖರ್ಚಿನಲ್ಲೇ ವೀಸಾನೂ ಕೊಟ್ಟು ಅಮೆರಿಕಾಗೆ ಕರೆಸ್ಕೊಂಡು ಕೆಲಸ ಕೊಡ್ತಿರೋದು ಯಾಕೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದೆ? ಯಾಕೆ ಅಂದರೆ ಅಮೆರಿಕಾದ ಜನರು ಎಕ್ಸ್ಪೆಕ್ಟ್ ಮಾಡೋ ಮತ್ತು ಅಲ್ಲಿ ಸ್ಥಳೀಯರಿಗೆ ಚಾಲ್ತಿಯಲ್ಲಿರುವಂತಹ ಸಂಬಳಕ್ಕೆ ಹೋಲಿಸಿದ್ರೆ ಹೊರಗಿನ ದೇಶದವರು ಅಂದರೆ ನಮ್ಮ ಭಾರತೀಯರು ಕೂಡ ತೀರಾ ಕಡಿಮೆ ಸಂಬಳಕ್ಕೆ ಬಂದು ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಸತ್ಯ ಆ ಕಂಪನಿಗಳ ಮಾಲೀಕರಿಗೂ ಗೊತ್ತಿದೆ. ಅದೇ ಕಾರಣಕ್ಕೆ ಅವರು ಹೊರದೇಶದ ಕೆಲಸಗಾರರಿಗೆ ವೀಸಾಕ್ಕೂ ದುಡ್ಡು ಕೊಟ್ಟು ಕರೆಸ್ಕೊಳ್ತಾರೆ. ಇದನ್ನ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಚೀಪ್ ಲೇಬರಿಂಗ್ ಅಂತ. ಇಲ್ಲಿ ಕೂತಿರೋ ನಮಗೆ ಯಾವ ಅಮೆರಿಕಾ ಕೆಲಸ ದೊಡ್ಡ ಸಂಬಳದ್ದು ಅನ್ನಿಸ್ತಾ ಇದೆಯೋ ಆ್ಯಕ್ಚುಲಿ ಆ ಅಮೆರಿಕಾದ ಕಂಪನಿಗಳು ತೀರಾ ಕಡಿಮೆ ಸಂಬಳಕ್ಕೆ ನಮ್ಮವ್ರನ್ನ ದುಡಿಸ್ಕೊಳ್ತಾ ಇದ್ದಾವೆ. ಅದೇ ಕಾರಣಕ್ಕೆ ಈ IT ಕಂಪನಿಗಳ ಹೆಚ್ಚುವರಿ ವರ್ಕ್ ಟೈಮ್ ವಿಚಾರ ಚರ್ಚೆಗೆ ಬಂದಾಗಲೆಲ್ಲ ಮಾಡರ್ನ್ ಸ್ಲೇವ್ರಿ ಅನ್ನುವಂತಹ ಮಾತು ಕೇಳಿ ಬರ್ತಾನೆ ಇರುತ್ತೆ. ಕೇವಲ ಅಮೆರಿಕಾದ ಕಂಪನಿಗಳು ಮಾತ್ರ ಹೀಗೆ ಮಾಡ್ತಿದ್ದಾವೆ ಅಂತ ಅಲ್ಲ, ತಮ್ಮ ದೇಶದಲ್ಲಿ ಸ್ಥಳೀಯ ಕೆಲಸಗಾರರಿಗೆ ಹೆಚ್ಚು ಸಂಬಳ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಹಲವು ಮುಂದುವರಿದ ದೇಶದ ಕಂಪನಿಗಳು ನಮ್ಮ ದೇಶ ಹಾಗೂ ಬೇರೆ ದೇಶಗಳ ಪ್ರತಿಭೆಗಳಿಗೆ ಅವಕಾಶ ನೀಡುವ ಹೆಸರಲ್ಲಿ ತೀರಾ ಕಡಿಮೆ ಸಂಬಳಕ್ಕೆ ದುಡಿಸ್ಕೊಳ್ತಾ ಇದ್ದಾವೆ. ಇದು ಕಟು ವಾಸ್ತವ. ಅಮೆರಿಕ ಕಂಪನಿಗಳ ದುಡ್ಡು ಉಳಿಸುವಂತಹ ಈ ಚಾಲಾಕಿತನದಿಂದಾಗಿ ಹೊರಗಿನವರಿಗೆ ಅಮೆರಿಕಾದಲ್ಲಿ ಸುಲಭವಾಗಿ ಕೆಲಸಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ ಸ್ಥಳೀಯರಾದ ಅಮೆರಿಕನರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತಹ ಚರ್ಚೆ ಕೂಡ ಚಾಲ್ತಿಯಲ್ಲಿದೆ.
ಇದೇ ಕಾರಣವನ್ನು ಮುಂದಿಟ್ಕೊಂಡು $2,000-5,000 H-1B ವೀಸಾ ಶುಲ್ಕವನ್ನು ಟ್ರಂಪ್ ಸರ್ಕಾರ ಈಗ $1,00,000 ಏರಿಸಿದೆ. ಕಡಿಮೆ ಸಂಬಳಕ್ಕೆ ಕೆಲಸಗಾರರು ಸಿಗ್ತಾರೆ ಅನ್ನೋದನ್ನ ಅರಿತಿದ್ದಂತಹ ಅಮೆರಿಕಾದ ಕಂಪನಿಗಳು ಈಗ $88 ಲಕ್ಷ ದುಬಾರಿ ವೀಸಾ ಶುಲ್ಕವನ್ನು ಪಾವತಿಸಿ ಹೊರದೇಶದ ಕೆಲಸಗಾರರನ್ನ ಅಮೆರಿಕಾಗೆ ಕರೆಸ್ಕೊಳ್ತಾವೆ ಅನ್ನೋದು ಕನಸಿನ ಮಾತು. ಹಾಗೊಂದು ವೇಳೆ ಕರೆಸ್ಕೊಂಡ್ರು ಕೂಡ ಅದು ಕೀ ಪೊಸಿಷನ್ ಹುದ್ದೆಗಳಿಗೆ ಮಾತ್ರ ಸಾಧ್ಯ. ಈ ರೀತಿ ಶುಲ್ಕವನ್ನ ಹೆಚ್ಚಳ ಮಾಡಿರುವುದರಿಂದ ವಿದೇಶಿ ಕೆಲಸಗಾರರು ಸುಲಭವಾಗಿ ಅಮೆರಿಕ ಪ್ರವೇಶಿಸುವುದನ್ನ ತಡೆಯಬಹುದು. ಇದರ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನ ಹೆಚ್ಚಿಸಬಹುದು ಅನ್ನೋದು ಟ್ರಂಪ್ ಯೋಚನೆ. ಇದರಿಂದ ನಮ್ಮ ಭಾರತೀಯರಿಗೆ ಹೇಗೆ ಹೊಡೆತ ಬೀಳುತ್ತೆ ಅಂತೀರಾ? ಪ್ಯೂ ರಿಸರ್ಚ್ ಸೆಂಟರ್ನ ಅಧ್ಯಯನದ ವರದಿಯ ಪ್ರಕಾರ 2023ರಲ್ಲಿ H-1B ವೀಸಾದ ಮೂಲಕ ಅಮೆರಿಕಾಗೆ ಹೋದವರ ಪೈಕಿ 73% ಭಾರತೀಯರಿದ್ದಾರೆ, 12% ಚೀನಾದವರು, 15% ಬೇರೆ ಬೇರೆ ದೇಶದವರಿದ್ದಾರೆ. ಈಗ ಅರ್ಥ ಆಯ್ತಾ ಭಾರತೀಯರಿಗೆ ಹೇಗೆ ಹೊಡೆತ ಬೀಳುತ್ತೆ ಅಂತ? ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ವೃತ್ತಿಪರರಿಗೆ ಅಂತ ಇರುವಂತಹ ಈ H-1B ವೀಸಾ ಬಳಸ್ಕೊಂಡು ಅಮೆರಿಕಾದಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇರೋದು ನಮ್ಮ ಭಾರತೀಯರೇ ಹೆಚ್ಚು. ಸದ್ಯ ಭಾರತ ಮತ್ತು ಅಮೆರಿಕಾದ ಸಂಬಂಧ ಹಳಸಿದೆ, ಹೇಳ್ಕೊಳ್ಳುವಷ್ಟು ಚೆನ್ನಾಗೇನೂ ಇಲ್ಲ. ಟ್ರಂಪ್ ಭಾರತದ ಮೇಲೆ 50% ದುಬಾರಿ ಸುಂಕ ವಿಧಿಸಿರೋದ್ರಿಂದ ಹಿಡಿದು ಪಾಕಿಸ್ತಾನ ಸೇರಿದಂತೆ ಎಲ್ಲ ವಿಷಯಗಳಲ್ಲೂ ಟ್ರಂಪ್ ಭಾರತ ವಿರೋಧಿ ನಿಲುವುಗಳನ್ನು ತಾಳ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ H-1B ವೀಸಾವನ್ನ ಕೂಡ ಭಾರತೀಯರ ವಿರುದ್ಧ ಅಸ್ತ್ರದ ರೀತಿ ಪ್ರಯೋಗಿಸ್ತಾ ಇದ್ದಾರೆ. ಕೌಶಲ್ಯವನ್ನ ಹೊಂದಿರುವಂತಹ ನಮ್ಮ ಭಾರತೀಯ ವೃತ್ತಿಪರ ಪ್ರತಿಭೆಗಳೇನಿದ್ದಾರೆ ಅವರು ಅತ ಅಮೆರಿಕಾಗೂ ಹೋಗೋಕ್ಕಾಗದೆ ಇತ ಭಾರತದಲ್ಲಿ ತಮ್ಮ ಕೌಶಲ್ಯಕ್ಕೆ ಪೂರಕವಾದಂತಹ ವಾತಾವರಣವೂ ಇಲ್ಲದೆ ಸೂಕ್ತವಾದ ಅವಕಾಶಗಳು ಸಿಗದೆ ಅತಂತ್ರ ಸ್ಥಿತಿಗೆ ಸಿಲುಕಿದಂತಾಗಿದೆ. ಇಷ್ಟೆಲ್ಲ ನಡೀತಿದ್ರು ನಮ್ಮ ಪ್ರಧಾನಿ ಮೋದಿ ಆಗಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರಾಗಲಿ ಭಾರತೀಯರ ಹಿತ ಕಾಯುವ ನಿಟ್ಟಿನಲ್ಲಿ ಮಾತನಾಡ್ತಾ ಇಲ್ಲ, ನಿಲುವುಗಳನ್ನು ತೆಗೆದುಕೊಳ್ತಾ ಇಲ್ಲ. ವೀಸಾ ಶುಲ್ಕ ಹೆಚ್ಚಿಸುವ ಟ್ರಂಪ್ ಸರ್ಕಾರದ ಈ ನಡೆ ಭಾರತೀಯ ಕುಟುಂಬಗಳನ್ನ ಆತಂಕಕ್ಕೀಡು ಮಾಡಿದೆ ಅಂತ ಹೇಳಿ ಸುಮ್ಮನೆ ಕೂರೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅನ್ನೋದನ್ನ ಸರ್ಕಾರ ಮೊಟ್ಟ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದೇ ಕಾರಣಕ್ಕೆ ಭಾರತದ ವಿದೇಶಾಂಗ ನೀತಿ ಮಕಾಡೆ ಮಲಗಿದೆ ಅಂತ ಹೇಳಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ವಿವರಿಸಿ ಹೇಳಿದ್ವಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ವಿಡಿಯೋವನ್ನೊಮ್ಮೆ ನೋಡಿ. ಅಷ್ಟಕ್ಕೂ ನಮ್ಮ ಭಾರತೀಯರು ಅಮೆರಿಕಾಗೆ ಯಾಕೆ ಹೋಗಬೇಕು, ಇಲ್ಲೇ ದುಡಿಬಹುದಲ್ವಾ ಅಂತಾನು ತುಂಬ ಜನ ಕೇಳ್ತಾರೆ. ಅಂಥವರು ದಯವಿಟ್ಟು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಯಾವ ಮಟ್ಟಿಗಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಮೋದಿಯವರು ಅಧಿಕಾರಕ್ಕೆ ಬರೋ ಮೊದಲು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತಿದ್ರಲ್ಲ, ಅದರ ಕತೆ ಏನಾಯಿತು ಅಂತ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ಹಾಕಿ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಸರ್ಕಾರಿ ಹುದ್ದೆಗಳ ಕನಸು ಕಟ್ಕೊಂಡು ಪರೀಕ್ಷೆಗೆ ಹಗಲು ರಾತ್ರಿ ತಯಾರಿ ನಡೆಸುವಂತಹ ನಮ್ಮ ದೇಶದ ಯುವಕ ಯುವತಿಯರು ಕೊನೆಗೆ ಪೇಪರ್ ಲೀಕ್ ಅನ್ನೋ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಹೇಗೆ ಬಲಿಯಾಗ್ತಿದ್ದಾರೆ, ಅದನ್ನು ಪ್ರಶ್ನಿಸೋಕೆ ಹೋಗಿ ಹೇಗೆ ಪೊಲೀಸರ ಲಾಠಿ ಬೂಟಿನೇಟು ತಿಂತಿದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಂಟ್ಗಳ ಮೂಲಕ ಭಾರತಕ್ಕೆ ಪೆಟ್ಟು ಕೊಡಬಹುದು ಅಂದ್ಕೊಳ್ತಾ ಇರುವ ಮತ್ತು ಹಾಗೆ ನಡ್ಕೊಳ್ತಾ ಇರುವಂತಹ ಟ್ರಂಪ್ ನಮ್ಮ ವೃತ್ತಿಪರರ ಶ್ರಮದಿಂದ ಅಮೆರಿಕಾದ ಕಂಪನಿಗಳು ಉದ್ಧಾರ ಆಗ್ತಿದ್ದಾವೆ, ಆ ದೇಶದ ಎಕಾನಮಿ ಬಿಲ್ಡ್ ಆಗ್ತಿದೆ ಅನ್ನೋ ಸತ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ನಮಸ್ಕಾರ.